ದುರಂತ ಇದು ಘೋರ ದುರಂತ. ಈಗ ಮೃತದೇಹ ಅವರ ಮನೆ ತಲುಪ್ತಾ ಇದೆ. ಮನೆಯಲ್ಲಿ ಸ್ಮಶಾನ, ಮೌನ, ಆ ರೋದನೆ ಅವೆಲ್ಲವೂ ಕೂಡ ಕರಳು ಹಿಂಡುವಂತಿದೆ. ಮುಗಿಲು ಮುಟ್ಟಿದೆ ಭೂಮಿಗೆ ತಂದೆಯ ಅಳಲು. ರಾತ್ರಿ ಹಗಲು ದುಡಿದು ಆಸ್ತಿ ಮಾಡಿಬಿಟ್ಟೆ. ಬೇರೆಯವರಿಗೋಸ್ಕರ ಬದುಕಲಿಲ್ಲ ನಾನು, ಅವನಿಗೋಸ್ಕರ ಬದುಕಿದ್ದವನ್ ನಾನು. ಅವನು ಹೇಗಿದ್ದ, ಏನ್ ಮಾಡ್ತಾ ಇದ್ದ, ಹಂಗೆ ಕಳಿಸ್ತೀನಿ. ನೋಡಿ, ಇಂಥದ್ದೊಂದು ಘೋರ ದುರಂತ ನಡೆದು ಹೋಗಿದೆ. ನಿನ್ನೆ ಸಂಭ್ರಮ ಪಡಬೇಕಾದಂತಹ ಆ ಸ್ಥಳ ಸ್ಮಶಾನವಾಗಿ ಹೋಗಿತ್ತು. 11 ಜನ ಅಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು. ನಮ್ಮ ಆಟಗಾರರನ್ನ ನೋಡಬೇಕು ಅಂತ ಹೇಳಿ ಬಂದವರು ಅವರೆಲ್ಲರೂ ಕೂಡ ಮಸಣವನ್ನ ಸೇರಿದ್ದು ನಿಜಕ್ಕೂ ಕೂಡ ಘನಘೋರ ದುರಂತ. ಇವತ್ತು ಅವರ ಪಾರ್ಥಿವ ಶರೀರ 11 ಜನ ಏನು ಮೃತಪಟ್ಟರಲ್ಲ, ಸುಮಾರು 47 ಜನ ಆಸ್ಪತ್ರೆ. ದುರಂತ ಇದು ಘೋರ ದುರಂತ. ಈಗ ಮೃತದೇಹ ಅವರ ಮನೆ ತಲುಪ್ತಾ ಇದೆ. ಮನೆಯಲ್ಲಿ ಸ್ಮಶಾನ, ಮೌನ, ಆ ರೋದನೆ ಅವೆಲ್ಲವೂ ಕೂಡ ಕರಳು ಹಿಂಡುವಂತಿದೆ. ಮುಗಿಲು ಮುಟ್ಟಿದೆ ಭೂಮಿಗೆ ತಂದೆಯ ಅಳಲು. ರಾತ್ರಿ ಹಗಲು ದುಡಿದು ಆಸ್ತಿ ಮಾಡಿಬಿಟ್ಟೆ. ಬೇರೆಯವರಿಗೋಸ್ಕರ ಬದುಕಲಿಲ್ಲ ನಾನು, ಅವನಿಗೋಸ್ಕರ ಬದುಕಿದ್ದವನ್ ನಾನು. ಅವನು ಹೇಗಿದ್ದ, ಏನ್ ಮಾಡ್ತಾ ಇದ್ದ, ಹಂಗೆ ಕಳಿಸ್ತೀನಿ. ನೋಡಿ, ಇಂಥದ್ದೊಂದು ಘೋರ ದುರಂತ ನಡೆದು ಹೋಗಿದೆ. ನಿನ್ನೆ ಸಂಭ್ರಮ ಪಡಬೇಕಾದಂತಹ ಆ ಸ್ಥಳ ಸ್ಮಶಾನವಾಗಿ ಹೋಗಿತ್ತು. 11 ಜನ ಅಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು. ನಮ್ಮ ಆಟಗಾರರನ್ನ ನೋಡಬೇಕು ಅಂತ ಹೇಳಿ ಬಂದವರು ಅವರೆಲ್ಲರೂ ಕೂಡ ಮಸಣವನ್ನ ಸೇರಿದ್ದು ನಿಜಕ್ಕೂ ಕೂಡ ಘನಘೋರ ದುರಂತ. ಇವತ್ತು ಅವರ ಪಾರ್ಥಿವ ಶರೀರ 11 ಜನ ಏನು ಮೃತಪಟ್ಟರಲ್ಲ, ಸುಮಾರು 47 ಜನ ಆಸ್ಪತ್ರೆ. ದುರಂತ ಇದು ಘೋರ ದುರಂತ. ಈಗ ಮೃತದೇಹ ಅವರ ಮನೆ ತಲುಪ್ತಾ ಇದೆ. ಮನೆಯಲ್ಲಿ ಸ್ಮಶಾನ, ಮೌನ, ಆ ರೋದನೆ ಅವೆಲ್ಲವೂ ಕೂಡ ಕರಳು ಹಿಂಡುವಂತಿದೆ. ಮುಗಿಲು ಮುಟ್ಟಿದೆ ಭೂಮಿಗೆ ತಂದೆಯ ಅಳಲು. ರಾತ್ರಿ ಹಗಲು ದುಡಿದು ಆಸ್ತಿ ಮಾಡಿಬಿಟ್ಟೆ. ಬೇರೆಯವರಿಗೋಸ್ಕರ ಬದುಕಲಿಲ್ಲ ನಾನು, ಅವನಿಗೋಸ್ಕರ ಬದುಕಿದ್ದವನ್ ನಾನು. ಅವನು ಹೇಗಿದ್ದ, ಏನ್ ಮಾಡ್ತಾ ಇದ್ದ, ಹಂಗೆ ಕಳಿಸ್ತೀನಿ. ನೋಡಿ, ಇಂಥದ್ದೊಂದು ಘೋರ ದುರಂತ ನಡೆದು ಹೋಗಿದೆ. ನಿನ್ನೆ ಸಂಭ್ರಮ ಪಡಬೇಕಾದಂತಹ ಆ ಸ್ಥಳ ಸ್ಮಶಾನವಾಗಿ ಹೋಗಿತ್ತು. 11 ಜನ ಅಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು. ನಮ್ಮ ಆಟಗಾರರನ್ನ ನೋಡಬೇಕು ಅಂತ ಹೇಳಿ ಬಂದವರು ಅವರೆಲ್ಲರೂ ಕೂಡ ಮಸಣವನ್ನ ಸೇರಿದ್ದು ನಿಜಕ್ಕೂ ಕೂಡ ಘನಘೋರ ದುರಂತ. ಇವತ್ತು ಅವರ ಪಾರ್ಥಿವ ಶರೀರ 11 ಜನ ಏನು ಮೃತಪಟ್ಟರಲ್ಲ, ಸುಮಾರು 47 ಜನ ಆಸ್ಪತ್ರೆ. ದುರಂತ ಇದು ಘೋರ ದುರಂತ. ಈಗ ಮೃತದೇಹ ಅವರ ಮನೆ ತಲುಪ್ತಾ ಇದೆ. ಮನೆಯಲ್ಲಿ ಸ್ಮಶಾನ, ಮೌನ, ಆ ರೋದನೆ ಅವೆಲ್ಲವೂ ಕೂಡ ಕರಳು ಹಿಂಡುವಂತಿದೆ. ಮುಗಿಲು ಮುಟ್ಟಿದೆ ಭೂಮಿಗೆ ತಂದೆಯ ಅಳಲು. ರಾತ್ರಿ ಹಗಲು ದುಡಿದು ಆಸ್ತಿ ಮಾಡಿಬಿಟ್ಟೆ. ಬೇರೆಯವರಿಗೋಸ್ಕರ ಬದುಕಲಿಲ್ಲ ನಾನು, ಅವನಿಗೋಸ್ಕರ ಬದುಕಿದ್ದವನ್ ನಾನು. ಅವನು ಹೇಗಿದ್ದ, ಏನ್ ಮಾಡ್ತಾ ಇದ್ದ, ಹಂಗೆ ಕಳಿಸ್ತೀನಿ. ನೋಡಿ, ಇಂಥದ್ದೊಂದು ಘೋರ ದುರಂತ ನಡೆದು ಹೋಗಿದೆ. ನಿನ್ನೆ ಸಂಭ್ರಮ ಪಡಬೇಕಾದಂತಹ ಆ ಸ್ಥಳ ಸ್ಮಶಾನವಾಗಿ ಹೋಗಿತ್ತು. 11 ಜನ ಅಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು. ನಮ್ಮ ಆಟಗಾರರನ್ನ ನೋಡಬೇಕು ಅಂತ ಹೇಳಿ ಬಂದವರು ಅವರೆಲ್ಲರೂ ಕೂಡ ಮಸಣವನ್ನ ಸೇರಿದ್ದು ನಿಜಕ್ಕೂ ಕೂಡ ಘನಘೋರ ದುರಂತ. ಇವತ್ತು ಅವರ ಪಾರ್ಥಿವ ಶರೀರ 11 ಜನ ಏನು ಮೃತಪಟ್ಟರಲ್ಲ, ಸುಮಾರು 47 ಜನ ಆಸ್ಪತ್ರೆ. ದುರಂತ ಇದು ಘೋರ ದುರಂತ. ಈಗ ಮೃತದೇಹ ಅವರ ಮನೆ ತಲುಪ್ತಾ ಇದೆ. ಮನೆಯಲ್ಲಿ ಸ್ಮಶಾನ, ಮೌನ, ಆ ರೋದನೆ ಅವೆಲ್ಲವೂ ಕೂಡ ಕರಳು ಹಿಂಡುವಂತಿದೆ. ಮುಗಿಲು ಮುಟ್ಟಿದೆ ಭೂಮಿಗೆ ತಂದೆಯ ಅಳಲು. ರಾತ್ರಿ ಹಗಲು ದುಡಿದು ಆಸ್ತಿ ಮಾಡಿಬಿಟ್ಟೆ. ಬೇರೆಯವರಿಗೋಸ್ಕರ ಬದುಕಲಿಲ್ಲ ನಾನು, ಅವನಿಗೋಸ್ಕರ ಬದುಕಿದ್ದವನ್ ನಾನು. ಅವನು ಹೇಗಿದ್ದ, ಏನ್ ಮಾಡ್ತಾ ಇದ್ದ, ಹಂಗೆ ಕಳಿಸ್ತೀನಿ. ನೋಡಿ, ಇಂಥದ್ದೊಂದು ಘೋರ ದುರಂತ ನಡೆದು ಹೋಗಿದೆ. ನಿನ್ನೆ ಸಂಭ್ರಮ ಪಡಬೇಕಾದಂತಹ ಆ ಸ್ಥಳ ಸ್ಮಶಾನವಾಗಿ ಹೋಗಿತ್ತು. 11 ಜನ ಅಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು. ನಮ್ಮ ಆಟಗಾರರನ್ನ ನೋಡಬೇಕು ಅಂತ ಹೇಳಿ ಬಂದವರು ಅವರೆಲ್ಲರೂ ಕೂಡ ಮಸಣವನ್ನ ಸೇರಿದ್ದು ನಿಜಕ್ಕೂ ಕೂಡ ಘನಘೋರ ದುರಂತ. ಇವತ್ತು ಅವರ ಪಾರ್ಥಿವ ಶರೀರ 11 ಜನ ಏನು ಮೃತಪಟ್ಟರಲ್ಲ, ಸುಮಾರು 47 ಜನ ಆಸ್ಪತ್ರೆ. ದುರಂತ ಇದು ಘೋರ ದುರಂತ. ಈಗ ಮೃತದೇಹ ಅವರ ಮನೆ ತಲುಪ್ತಾ ಇದೆ. ಮನೆಯಲ್ಲಿ ಸ್ಮಶಾನ, ಮೌನ, ಆ ರೋದನೆ ಅವೆಲ್ಲವೂ ಕೂಡ ಕರಳು ಹಿಂಡುವಂತಿದೆ. ಮುಗಿಲು ಮುಟ್ಟಿದೆ ಭೂಮಿಗೆ ತಂದೆಯ ಅಳಲು. ರಾತ್ರಿ ಹಗಲು ದುಡಿದು ಆಸ್ತಿ ಮಾಡಿಬಿಟ್ಟೆ. ಬೇರೆಯವರಿಗೋಸ್ಕರ ಬದುಕಲಿಲ್ಲ ನಾನು, ಅವನಿಗೋಸ್ಕರ ಬದುಕಿದ್ದವನ್ ನಾನು.
ಅವನು ಹೇಗಿದ್ದ, ಏನ್ ಮಾಡ್ತಾ ಇದ್ದ, ಹಂಗೆ ಕಳಿಸ್ತೀನಿ. ನೋಡಿ, ಇಂಥದ್ದೊಂದು ಘೋರ ದುರಂತ ನಡೆದು ಹೋಗಿದೆ. ನಿನ್ನೆ ಸಂಭ್ರಮ ಪಡಬೇಕಾದಂತಹ ಆ ಸ್ಥಳ ಸ್ಮಶಾನವಾಗಿ ಹೋಗಿತ್ತು. 11 ಜನ ಅಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು. ನಮ್ಮ ಆಟಗಾರರನ್ನ ನೋಡಬೇಕು ಅಂತ ಹೇಳಿ ಬಂದವರು ಅವರೆಲ್ಲರೂ ಕೂಡ ಮಸಣವನ್ನ ಸೇರಿದ್ದು ನಿಜಕ್ಕೂ ಕೂಡ ಘನಘೋರ ದುರಂತ. ಇವತ್ತು ಅವರ ಪಾರ್ಥಿವ ಶರೀರ 11 ಜನ ಏನು ಮೃತಪಟ್ಟರಲ್ಲ, ಸುಮಾರು 47 ಜನ ಆಸ್ಪತ್ರೆ. ದುರಂತ ಇದು, ಘೋರ ದುರಂತ. ಈಗ ಮೃತದೇಹ ಅವರ ಮನೆ ತಲುಪ್ತಾ ಇದೆ. ಮನೆಯಲ್ಲಿ ಸ್ಮಶಾನ ಮೌನ, ಆ ರೋದನೆ ಅವೆಲ್ಲವೂ ಕೂಡ ಕರಳು ಹಿಂಡುವಂತಿದೆ. ಮುಗಿಲು ಮುಟ್ಟಿದೆ ಭೂಮಿಗೆ ತಂದೆಯ ಅಳಲು. ರಾತ್ರಿ ಹಗಲು ದುಡಿದು ಆಸ್ತಿ ಮಾಡಿಬಿಟ್ಟೆ. ಬೇರೆಯವರಿಗೋಸ್ಕರ ಬದುಕಲಿಲ್ಲ ನಾನು, ಅವನಿಗೋಸ್ಕರ ಬದುಕಿದ್ದವನ್ ನಾನು. ಅವನು ಹೇಗಿದ್ದ, ಏನ್ ಮಾಡ್ತಾ ಇದ್ದ, ಹಂಗೆ ಕಳಿಸ್ತೀನಿ. ನೋಡಿ, ಇಂಥದ್ದೊಂದು ಘೋರ ದುರಂತ ನಡೆದು ಹೋಗಿದೆ. ನಿನ್ನೆ ಸಂಭ್ರಮ ಪಡಬೇಕಾದಂತಹ ಆ ಸ್ಥಳ ಸ್ಮಶಾನವಾಗಿ ಹೋಗಿತ್ತು. 11 ಜನ ಅಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು. ನಮ್ಮ ಆಟಗಾರರನ್ನ ನೋಡಬೇಕು ಅಂತ ಹೇಳಿ ಬಂದವರು ಅವರೆಲ್ಲರೂ ಕೂಡ ಮಸಣವನ್ನ ಸೇರಿದ್ದು ನಿಜಕ್ಕೂ ಕೂಡ ಘನಘೋರ ದುರಂತ. ಇವತ್ತು ಅವರ ಪಾರ್ಥಿವ ಶರೀರ 11 ಜನ ಏನು ಮೃತಪಟ್ಟರಲ್ಲ, ಸುಮಾರು 47 ಜನ ಆಸ್ಪತ್ರೆ. ದುರಂತ ಇದು, ಘೋರ ದುರಂತ. ಈಗ ಮೃತದೇಹ ಅವರ ಮನೆ ತಲುಪ್ತಾ ಇದೆ. ಮನೆಯಲ್ಲಿ ಸ್ಮಶಾನ ಮೌನ, ಆ ರೋದನೆ ಅವೆಲ್ಲವೂ ಕೂಡ ಕರಳು ಹಿಂಡುವಂತಿದೆ. ಮುಗಿಲು ಮುಟ್ಟಿದೆ ಭೂಮಿಗೆ ತಂದೆಯ ಅಳಲು. ರಾತ್ರಿ ಹಗಲು ದುಡಿದು ಆಸ್ತಿ ಮಾಡಿಬಿಟ್ಟೆ. ಬೇರೆಯವರಿಗೋಸ್ಕರ ಬದುಕಲಿಲ್ಲ ನಾನು, ಅವನಿಗೋಸ್ಕರ ಬದುಕಿದ್ದವನ್ ನಾನು. ಅವನು ಹೇಗಿದ್ದ, ಏನ್ ಮಾಡ್ತಾ ಇದ್ದ, ಹಂಗೆ ಕಳಿಸ್ತೀನಿ. ನೋಡಿ, ಇಂಥದ್ದೊಂದು ಘೋರ ದುರಂತ ನಡೆದು ಹೋಗಿದೆ. ನಿನ್ನೆ ಸಂಭ್ರಮ ಪಡಬೇಕಾದಂತಹ ಆ ಸ್ಥಳ ಸ್ಮಶಾನವಾಗಿ ಹೋಗಿತ್ತು. 11 ಜನ ಅಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು. ನಮ್ಮ ಆಟಗಾರರನ್ನ ನೋಡಬೇಕು ಅಂತ ಹೇಳಿ ಬಂದವರು ಅವರೆಲ್ಲರೂ ಕೂಡ ಮಸಣವನ್ನ ಸೇರಿದ್ದು ನಿಜಕ್ಕೂ ಕೂಡ ಘನಘೋರ ದುರಂತ. ಇವತ್ತು ಅವರ ಪಾರ್ಥಿವ ಶರೀರ 11 ಜನ ಏನು ಮೃತಪಟ್ಟರಲ್ಲ, ಸುಮಾರು 47 ಜನ ಆಸ್ಪತ್ರೆ. ದುರಂತ ಇದು, ಘೋರ ದುರಂತ. ಈಗ ಮೃತದೇಹ ಅವರ ಮನೆ ತಲುಪ್ತಾ ಇದೆ. ಮನೆಯಲ್ಲಿ ಸ್ಮಶಾನ ಮೌನ, ಆ ರೋದನೆ ಅವೆಲ್ಲವೂ ಕೂಡ ಕರಳು ಹಿಂಡುವಂತಿದೆ. ಮುಗಿಲು ಮುಟ್ಟಿದೆ ಭೂಮಿಗೆ ತಂದೆಯ ಅಳಲು. ರಾತ್ರಿ ಹಗಲು ದುಡಿದು ಆಸ್ತಿ ಮಾಡಿಬಿಟ್ಟೆ. ಬೇರೆಯವರಿಗೋಸ್ಕರ ಬದುಕಲಿಲ್ಲ ನಾನು, ಅವನಿಗೋಸ್ಕರ ಬದುಕಿದ್ದವನ್ ನಾನು. ಅವನು ಹೇಗಿದ್ದ, ಏನ್ ಮಾಡ್ತಾ ಇದ್ದ, ಹಂಗೆ ಕಳಿಸ್ತೀನಿ. ನೋಡಿ, ಇಂಥದ್ದೊಂದು ಘೋರ ದುರಂತ ನಡೆದು ಹೋಗಿದೆ. ನಿನ್ನೆ ಸಂಭ್ರಮ ಪಡಬೇಕಾದಂತಹ ಆ ಸ್ಥಳ ಸ್ಮಶಾನವಾಗಿ ಹೋಗಿತ್ತು. 11 ಜನ ಅಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು. ನಮ್ಮ ಆಟಗಾರರನ್ನ ನೋಡಬೇಕು ಅಂತ ಹೇಳಿ ಬಂದವರು ಅವರೆಲ್ಲರೂ ಕೂಡ ಮಸಣವನ್ನ ಸೇರಿದ್ದು ನಿಜಕ್ಕೂ ಕೂಡ ಘನಘೋರ ದುರಂತ. ಇವತ್ತು ಅವರ ಪಾರ್ಥಿವ ಶರೀರ 11 ಜನ ಏನು ಮೃತಪಟ್ಟರಲ್ಲ, ಸುಮಾರು 47 ಜನ ಆಸ್ಪತ್ರೆ. ದುರಂತ ಇದು, ಘೋರ ದುರಂತ. ಈಗ ಮೃತದೇಹ ಅವರ ಮನೆ ತಲುಪ್ತಾ ಇದೆ. ಮನೆಯಲ್ಲಿ ಸ್ಮಶಾನ ಮೌನ, ಆ ರೋದನೆ ಅವೆಲ್ಲವೂ ಕೂಡ ಕರಳು ಹಿಂಡುವಂತಿದೆ. ಮುಗಿಲು ಮುಟ್ಟಿದೆ ಭೂಮಿಗೆ ತಂದೆಯ ಅಳಲು. ರಾತ್ರಿ ಹಗಲು ದುಡಿದು ಆಸ್ತಿ ಮಾಡಿಬಿಟ್ಟೆ. ಬೇರೆಯವರಿಗೋಸ್ಕರ ಬದುಕಲಿಲ್ಲ ನಾನು, ಅವನಿಗೋಸ್ಕರ ಬದುಕಿದ್ದವನ್ ನಾನು. ಅವನು ಹೇಗಿದ್ದ, ಏನ್ ಮಾಡ್ತಾ ಇದ್ದ, ಹಂಗೆ ಕಳಿಸ್ತೀನಿ. ನೋಡಿ, ಇಂಥದ್ದೊಂದು ಘೋರ ದುರಂತ ನಡೆದು ಹೋಗಿದೆ. ನಿನ್ನೆ ಸಂಭ್ರಮ ಪಡಬೇಕಾದಂತಹ ಆ ಸ್ಥಳ ಸ್ಮಶಾನವಾಗಿ ಹೋಗಿತ್ತು. 11 ಜನ ಅಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು. ನಮ್ಮ ಆಟಗಾರರನ್ನ ನೋಡಬೇಕು ಅಂತ ಹೇಳಿ ಬಂದವರು ಅವರೆಲ್ಲರೂ ಕೂಡ ಮಸಣವನ್ನ ಸೇರಿದ್ದು ನಿಜಕ್ಕೂ ಕೂಡ ಘನಘೋರ ದುರಂತ. ಇವತ್ತು ಅವರ ಪಾರ್ಥಿವ ಶರೀರ 11 ಜನ ಏನು ಮೃತಪಟ್ಟರಲ್ಲ, ಸುಮಾರು 47 ಜನ ಆಸ್ಪತ್ರೆ.